ನಮ್ಮ ಏರಿಯಾದಲ್ಲಿ ಕಾಂಕ್ರೀಟ್ ಪೋಲ್ಸು ತುಂಬ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಈ ಮಲೆನಾಡು ಆಗಲಿ ನಮ್ಮ ಕೋಸ್ಟಲ್ ಬೆಲ್ಟಲ್ಲೇ ಆಗಲಿ ಅರಕನಟ್ ವಿತ್ ಪೆಪ್ಪರ್ ಅದು ಆರಾಮಾಗಿ ಕರೆಕ್ಟಾಗಿ ಮಾಡಿಬಿಟ್ಟಂದ್ರೆ ಒಂದು 8-10 ಕ್ವಿಂಟಲ್ ಆರಾಮಾಗಿ ಪರ್ ಎಕರು ಅರಕ ತೋಟದಲ್ಲಿ ತೆಗಿಬೋದು. ಮೇಯಲ್ಲಿ ಮಾಡಿರೋದ 1 ತಿಂಗಳ ನಂತರ ಇಷ್ಟು ಉದ್ದೆ ಆಗಿರುತ್ತೆ. ಸೊ ಆಗಸ್ಟಲ್ಲಿ ಇನ್ನೂ ಸರಿ ಮಾಡಬೇಕಾಗುತ್ತೆ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ರಾಧಾಕೃಷ್ಣ ಹೊಳ್ಳ. ಈ ದಿನ ನಿಮ್ಮ ಮುಂದೆ ಸಕಾಲಿಕ ವಿಷಯದೊಂದಿಗೆ ಬಂದಿದ್ದೇನೆ. ಇದು ಕರಿಮೆಣಸು ಬಳ್ಳಿ ಹಬ್ಬಿಸಲು ಯಾವ ಆಧಾರ ಸೂಕ್ತ ಎಂಬುದು. ಇದು ಅತಿ ದೊಡ್ಡ ಕರಿಮೆಣಸು ಬೆಳೆಗಾರರ ಅನುಭವ. ಕರಿಮೆಣಸು ಯಾವುದಾದರೂ ಆಧಾರಕ್ಕೆ ಹಬ್ಬಿ ಬೆಳೆಯುವ ಬಳ್ಳಿ, ಜೊತೆಗೆ ಇದು ದೀರ್ಘಾವಧಿ ಬೆಳೆಯೂ ಸಹ. ಇನ್ನೂ ಒಂದು ವಿಚಾರ, ಈ ಬಳ್ಳಿ ಚೆನ್ನಾಗಿ ಬೆಳೆಯಲು ಸ್ವಲ್ಪ ಮಟ್ಟಿಗೆ ನೆರಳು ಬೇಕು. 25-30 ಡಿಗ್ರಿ ತಾಪಮಾನ ಇರುವ ಕಡೆ ತೆರೆದ ಬೆಳೆಯಾಗಿ ಬೆಳೆಯಬಹುದು. ನಮ್ಮಲ್ಲಿ ಕಷ್ಟ ಆದ ಕಾರಣ ಇಂತಹ ಅನುಕೂಲ ಒದಗಿಸಿಕೊಡುವ ಆಧಾರ ಯಾವುದು ಎಂಬುದನ್ನು ಶ್ರೀಯುತ ಜಾಮಿ ಮ್ಯಾಥ್ಯೂ ಎಂಬ ಅನುಭವಿ ಬೆಳೆಗಾರರಿಂದ ತಿಳಿಯೋಣ. ಬನ್ನಿ ವೀಕ್ಷಕರೇ, ಜಾಮಿ ಮ್ಯಾಥ್ಯೂ ಅವರನ್ನು ಮಾತಾಡಿಸೋಣ. ಸರ್, ಈಗ ಪೆಪ್ಪರಿಗೆ ಸಪೋರ್ಟ್ ಬೇಕೇ ಬೇಕು. ಅದರಷ್ಟಿಗೆ ಅದು ಬೆಳೆಯುವುದಿಲ್ಲ. ಯಾವುದಾದ್ರು ಒಂದು ಮರಕ್ಕೆ ಮುಂಚೆ ಎಲ್ಲ ಬೇರೆ ಬೇರೆ ಹಾಲುವಾಣಕ್ಕೆ ಬಿಟ್ಟಿದ್ದರು, ತೆಂಗಿನ ಮರಕ್ಕೆ, ಅಡಿಕೆ ಮರಕ್ಕೆ. ಈಗ ಏನಾಗಿದೆ ಅಂತ ಹೇಳಿದರೆ ಕಾಂಕ್ರೀಟ್ ಕಂಬ ಕಬ್ಬಿಸಲಿಕ್ಕೆ ಶುರು ಮಾಡಿದ್ದಾರೆ. ಅಡಿಕೆ ಮರ, ತೆಂಗಿನ ಮರ ಉಂಟೆ, ಅದರಲ್ಲಿ ಈಗ ಧೂಪದ ಮರ ಅಂತ ಬಂದಿದೆ. ಅದೇ ರೀತಿಯಾಗಿ ಪಯ್ಯಾನಿ ಮರ ಅಂತ ಇರ್ತದೆ. ಈಗ ನೀವು ರಬ್ಬರಲ್ಲಿ ಟ್ರೈ ಮಾಡಿದ್ದೀರಿ ಬಹಳ ವರ್ಷದ ಹಿಂದೆ. ಅದೇ ರೀತಿಯಾಗಿ ಸಿಲ್ವರಲ್ಲಿ ಇಲ್ಲಿ ಎಲ್ಲರೂ ಹೆಚ್ಚಿನವರು ಮಾಡಿದ್ದಾರೆ. ಸುಬಾಬುಲಲ್ಲಿಯೂ ಟ್ರೈ ಮಾಡಿದ್ದೀರಿ. ಕೆಲವರು ಗ್ಲೆರಿಸೀಡಿಯಾದಲ್ಲಿಯೂ ಆಗ್ತದೆ ಅಂತ ಹೇಳ್ತಾರೆ. ಕೆಲವರು PVC ಪೈಪಲ್ಲಿ ಇರ್ತಾರೆ. ಒಬ್ಬ ಸಾಮಾನ್ಯ ರೈತನಿಗೆ ಯಾವ ಆಧಾರ ಸ್ವಲ್ಪ ಚೀಪ್ ಆಗ್ತದೆ, ಅದೇ ರೀತಿಯಾಗಿ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು? ನಿಮ್ಮ ಅನುಭವ ಹೇಗೆ? ಪೆಪ್ಪರು ಈಗ ಲೈಫ್ ಸ್ಟ್ಯಾಂಡರ್ಡ್ಸೇ ಯಾವಾಗಲೂ ಒಳ್ಳೆಯದು. ಅಂದರೆ ಕಾಂಕ್ರೀಟ್ ಪೋಲ್ಸು ವರ್ಸಸ್ ಲೈಫ್ ಸ್ಟ್ಯಾಂಡರ್ಡ್ಸ್. ಈಗ ನಮ್ಮ ಏರಿಯಾದಲ್ಲಿ ಕಾಂಕ್ರೀಟ್ ಪೋಲ್ಸು ತುಂಬ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಒಂದು ಹೀಟ್ ಜಾಸ್ತಿ ಆಗುತ್ತೆ, ಆರ್ಟಿಫಿಷಿಯಲ್ ಕೊಡಬೇಕಾಗುತ್ತೆ, ಶೇಡ್ ಕೊಡಬೇಕಾಗುತ್ತೆ, ತುಂಬ ಖರ್ಚಂತ ತುಂಬ ಜಾಸ್ತಿ ಆಗುತ್ತೆ. ಅಂದರೆ ಕಾಂಕ್ರೀಟ್ ಪೋಲು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಮತ್ತು ಆರ್ಟಿಫಿಷಿಯಲ್ ಶೇಡ್ ಕೊಡಬೇಕಾಗುತ್ತೆ, ಎಲ್ಲದು ಕೊಡುವಾಗ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದು ಸಾಧಾರಣ ರೈತರಿಗೂ ಅದು ಅಫೋರ್ಡ್ ಮಾಡೋಕ್ಕಾಗಲ್ಲ. ಮತ್ತು ಅವರು ನೋಡೋ ಪ್ರೊಡಕ್ಟಿವಿಟಿ ಕೂಡ ಅದರಲ್ಲಿ ಜಾಸ್ತಿ ಏನು ಸಿಗಲ್ಲ. ಸೊ ಸಸ್ಟೈನಬಲ್ ಅಂದರೆ ನಮ್ಮ ರೈತರಿಗೂ ಅಂತ ನಮ್ಮ ರೈತರುಗಳೆಲ್ಲ ಮಿಕ್ಸರ್ ಕ್ರಾಪಿಂಗ್ ಮಾಡ್ತಾ ಇರೋದು. ನಮ್ಮ ಈ ಮಲೆನಾಡು ಆಗಲಿ ನಮ್ಮ ಕೋಸ್ಟಲ್ ಬೆಲ್ಟಲ್ಲೇ ಆಗಲಿ ಅರಕನಟ್ ವಿತ್ ಪೆಪ್ಪರ್ ಅದು ಆರಾಮಾಗಿ ಕರೆಕ್ಟಾಗಿ ಮಾಡಿಬಿಟ್ಟಂದ್ರೆ ಒಂದು 8-10 ಕ್ವಿಂಟಲ್ ಆರಾಮಾಗಿ ಪರ್ ಎಕರು ಅಡಕೆ ತೋಟದಲ್ಲಿ ತೆಗಿಬೋದು. ಅಡಕೆದು ಇನ್ಕಮ್ ಎಕ್ಸ್ಟ್ರಾ. ಸೊ ಅದೊಂದು. ಮತ್ತು ನಮ್ಮ ಚಿಕ್ಕಮಗಳೂರು ಕೂರ್ಗ್ ಏರಿಯಾದಲ್ಲಿ ಕಾಫಿ ವಿತ್ ಪೆಪ್ಪರ್ ಅದು ಸಿಲ್ವರ್ ಓಕೆ ಬೆಸ್ಟು. ಸೊ ಅದು ಸಿಲ್ವರ್ ಓಕಲ್ಲಿ ಮಾಡ್ಬೋದು, ಅದು ಇಂಟರ್ಕ್ರಾಪಿಂಗಾಗಿ. ಸೊ ಇದು ತುಂಬ ಸಸ್ಟೈನಬಲ್ ಆಗಿದೆ. ಮೋನೋಕ್ರಾಪಲ್ಲಿ ನಾವು ಏನು ಮಾಡಿದ್ರೆ, ಈಗ ನಾನು ತುಂಬ ವೆರೈಟಿಗಳು ಮಾಡಿದೆ. ಇದು ನೋಡಿ, ಇದು ಸುಬಾಬುಳ ಇದು ಕೆಲವು ಅಂದರೆ ಅಡ್ವಾಂಟೇಜಸ್ ಉಂಟು, ಆದರೆ ತುಂಬ ಡಿಸ್ಅಡ್ವಾಂಟೇಜಸ್ ಕೂಡ ಉಂಟು. ಈಗ ಎಲ್ಲರೂ ಪಯ್ಯಾನಿ ಮತ್ತು ಧೂಪ ಇದರಲ್ಲಿ ಮಾಡ್ತಾರೆ. ಅದು ಎರಡು ಮಾಡ್ಬೋದು. ನಾನು ಕೇರಳದಲ್ಲಿ ಮಾಡ್ತಾ ಇದ್ದೀನಿ ಇದೆರಡು ಕೂಡ. ಇದೆರಡು ಕಂಪೇರ್ ಮಾಡುವಾಗ ಧೂಪ ಬೆಸ್ಟು. ಧೂಪ ಅಂದರೆ ಕೆಲವು ಪ್ರಿಕಾಷನ್ ತಗೊಳ್ಬೇಕು. ಧೂಪ ಸ್ವಲ್ಪ ಡಿಸ್ಟೆನ್ಸ್ ಕೊಡಬೇಕು. ಧೂಪ ಸ್ವಲ್ಪ ದೊಡ್ಡ ಮರ. ಹೌದಾ? ಸೊ ನಾನು ಹೇಳುವಾಗ ಒಂದು 11x11, 12x12 ಸ್ಪೇಸಿಂಗ್ ಧೂಪ ಕೊಡಬೇಕು. ಇನಿಷಿಯಲಿ ತುಂಬ ಪ್ರಾಬ್ಲಮ್. ಆದರೆ ಧೂಪ ಸ್ವಲ್ಪ ದೊಡ್ಡದಾಗುವಾಗ ಅದೊಂದು ಸ್ಕಿನ್ ಸ್ಮೂತ್ ಆಗುತ್ತೆ. ಕೆಟ್ಟು ಕೊಡಬೇಕು, ಚೆನ್ನಾಗಿ ಟೈಮ್ ಮಾಡಬೇಕು, ಅಲ್ಲಂದರೆ ಅದು ಉದುರ್ತು ಬರುತ್ತೆ. ಸೊ ಅದೊಂದು ಪ್ರಾಬ್ಲಮ್. ಸೊ ಪೆಪ್ಪರಲ್ಲಿ ಮತ್ತು ಈ ಅಡ್ವಾಂಟೇಜ್ ಧೂಪ ಅಂದರೆ ಇದು ಪೆಪ್ಪರ್ ಅಂದರೆ ನಾವು ಒಂದು 10-12-15 ಇಯರ್ಸ್ ಅಷ್ಟೇ ಇಟ್ಕೊಂಡು ಜಾಸ್ತಿ. ಅಂದರೆ ನಂತರ ಈ ಧೂಪ ಇದ್ದ ಅದು ಅದರದ್ದು ಹಾಲು ತೆಗಿಯೋಕ್ಕಾಗುತ್ತೆ, ಮತ್ತು ಟಿಂಬರು ಒಳ್ಳೆ ವಾಲಿ ಇರುತ್ತೆ. ಸೊ ಅದು ಒಂದು ಅಡ್ವಾಂಟೇಜ್. ಪಯ್ಯಾನಿ ಅದು ಯಾವುದು ಮಾಡೋಕ್ಕಾಗಲ್ಲ, ಟಿಂಬರ್ ವ್ಯಾಲ್ಯೂ ಇಲ್ಲ ಮತ್ತು ಯಾವುದೂ ಇಲ್ಲ. ಮತ್ತು ಶೇಡ್ ಪರ್ಪಸನ್ನು ಕೂಡ ನೋಡುವಾಗ ಈ ಪಯ್ಯಾನಿದು ಶೇಡು ಬೇಸಿಗೆಯಲ್ಲಿ ಉದುರುತ್ತೆ. ಆದರೆ ಧೂಪದಿಂದ ಬೇಸಿಗೆಯಲ್ಲಿ ಉದಿರಲ್ಲ. ಚೆನ್ನಾಗಿ ಫ್ಲರಿಶಿಂಗ್ ಆಗಿರೋದು ಬೇಸಿಗೆಯಲ್ಲಿ ನಮ್ಮ ಈ ಏರಿಯಾದಲ್ಲಿ ಶೇಡ್ ಬೇಕು ಪೆಪ್ಪರ್. ಸೊ ಆ ದೃಷ್ಟಿಯಿಂದ ಈ ಮೊನೋಕ್ರಾಪ್ ಹೋಗುವಾಗ ಧೂಪನೇ ಬೆಸ್ಟ್ ಕಂಪೇರ್ ಟು ಸುಬಾಬುಳು, ಅಲ್ಲಂದರೆ ಇದು ಪಯ್ಯಾನಿ ಎಲ್ಲ ನೋಡುವಾಗ, ಗ್ಲೆರಿಸೀಡಿ ಆಗಲಿ ಎಲ್ಲ ನೋಡುವಾಗ ಧೂಪನೇ ಬೆಸ್ಟ್. ಎಕ್ಸಿಸ್ಟಿಂಗ್ ಯಾವ್ದಾದ್ರು ಸಾಗುವಾನಿ ತೋಟ ಎಲ್ಲ ಇದ್ದರೆ ಅದಕ್ಕೆ ಮಾಡ್ಬೋದು. ಸಾಗುವಾನಿ ತೋಟಕ್ಕೆ ಮಾಡ್ಬೋದು. ಈ ಸಾಗುವಾನಿ ಪ್ರಾಬ್ಲಮ್ ಅಂದರೆ ಎರಡು ಪ್ರಾಬ್ಲಮ್ ಉಂಟು.
ಒಂದರಲ್ಲಿ ಸಾಗುವಳಿಯಲ್ಲಿ ಬೇಸಿಗೆಯಲ್ಲಿ ಎಲ್ಲ ಫುಲ್ ಉದುರ್ತು ಬೀಳೋದು, ಅದೊಂದು ಪ್ರಾಬ್ಲಮ್. ಮತ್ತು ಅದರಲ್ಲಿ ಇದು ಗೆದ್ದಲೆ ಬರುತ್ತೆ, ಅದು ಯಾವಾಗಲೂ ಸ್ಪ್ರೇಯಿಂಗ್ ಮಾಡ್ತಾ ಇರಬೇಕು. ಅದು ಕೂಡ ಸ್ವಲ್ಪ ಅಟ್ಯಾಕ್ ಆಗುತ್ತೆ, ಪೆಪ್ಪರಲ್ಲಿ ಸ್ಪ್ರೇಯಿಂಗ್ ಮಾಡಬೇಕಾಗುತ್ತೆ. ಸೊ ಅದರ್ವೈಸ್ ಅದು ಕೂಡ ಯೂಸ್ ಮಾಡ್ಬೋದು, ಇದ್ದಲ್ಲ. ಮತ್ತು ಸ್ಪೆಷಲಾಗಿ ಪೆಪ್ರಿಕಾಗಿ ಯೂಸ್ ಮಾಡಬಾರ್ದು. ನಮ್ಮ ಆಲ್ರೆಡಿ ಇರೋದು ವುಡ್ ಪರ್ಪಸ್ಸಿಗಾಗಿ ನಟ್ಟಿರೋದು ಮರದಲ್ಲಿ ನಾವು ಹಚ್ಬೋದು. ಸೊ ಪ್ರಿಕಾಷನ್ಸ್ ತಗೊಳ್ಬೇಕು. ಒಣ ಮರಗಳಲ್ಲಿ ವಿಯೆಟ್ನಾಂ ಇಲ್ಲೆಲ್ಲ ಒಣ ಮರಗಳನ್ನು ಇಟ್ಟು ಬೆಳೆಸ್ತಾರೆ. ಅಲ್ಲಿಯ ಬೇಕಾದಷ್ಟು ಅವೈಲೇಬಿಲಿಟಿ ಇರ್ಬೋದು, ಅಲ್ಲಿ ನಡಿರ್ಬೋದು. ನಮ್ಮಲ್ಲಿ ಹೇಗೆ ಅದು ಈ ಅವೈಲಬಿಲಿಟಿಗಿಂತ ಜಾಸ್ತಿಯಾಗಿ ಈ ವಿಯೆಟ್ನಾಮಲ್ಲಿ ಎಲ್ಲ ಕಡೆ ಒಣ ಮಾಡಲ್ಲ, ವುಡ್ ಮಾಡಲ್ಲ. ಹೈ ಆಲ್ಟಿಟ್ಯೂಡ್ ಏರಿಯಾದಲ್ಲಿ, ಟೆಂಪ್ರೇಚರ್ ಕಮ್ಮಿ ಇರೋದ ಏರಿಯಾದಲ್ಲಿ ಮಾಡೋದು. ಇಲ್ಲ ನಾವು ಮಾಡಿಬಿಟ್ಟು ಹತ್ರ ಬಿಸಿಲು ಬಂದು ಬೇಸಿಗೆಯಲ್ಲಿ 35 ಡಿಗ್ರಿ ಅಬೋವ್ ಟೆಂಪ್ರೇಚರ್ ಆಗುತ್ತಲ್ಲ, ಫುಲ್ಲು ಡ್ರೈ ಆಗಿ ಹೋಗುತ್ತೆ. ಸೊ ಶೇಡ್ ಕೊಡಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ನೋಡುವಾಗ ಕೂಡ ಯಾವುದು ಶೇಡ್ ಪ್ರೊವೈಡ್ ಮಾಡ್ತಾ ಇರೋದು, ಈ ಸಿಲ್ವರ್ ಓಕ್ ಆಗಲಿ ಶೇಡ್ ಸಿಗುತ್ತೆ, ಧೂಪ ಶೇಡ್ ಸಿಗುತ್ತೆ. ಸೊ ಶೇಡ್ ಇರೋದು ಮರಗಳು ಮಾಡಬೇಕು. ಬೇಸಿಗೆಯಲ್ಲಿ ಚೆನ್ನಾಗಿ ಶೇಡು ಕೊಡಬೇಕು, ಮಳೆಗಾಲದಲ್ಲಿ ಶೇಡ್ ತೆಗಿಬೇಕು, ತೊಂದರೆ ಇಲ್ಲ. ಆದರೆ ಮತ್ತೆ ಎಮರ್ಜ್ ಆಗಬೇಕು. ಮತ್ತು ಈ ಧೂಪ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಎಷ್ಟು ಕಟ್ ಮಾಡಿ ಸಾಯಲ್ಲ. ಸೊ ಕರೆಕ್ಟಾಗಿ ಇರುತ್ತೆ, ಡಿಸೀಸ್ ಅಂತ ಇಲ್ಲ. ಇಲ್ಲ ಡಿಸೀಸ್ ಇಲ್ಲ. ಈಗ ಈ ನೀವು ಸುಬ್ಬಾಬುಲು ಇವೆಲ್ಲ ನೆಟ್ಟಿದ್ದೀರಲ್ಲ, ಇದರ ಟಾಪಿಂಗ್ ಎಲ್ಲ ಯಾವಾಗ ಮಾಡಬೇಕಾಗ್ತದೆ? ಈ ಸುಬ್ಬಾಬುಳಲ್ಲಿ ಈ ಎಲ್ಲ ಜಾತಿಯದು ಸಿಲ್ವರ್ ಆಗಲಿ ಟಾಪ್ ಎಲ್ಲ ಜಾತಿಗಳು ಡಿಫ್ರೆಂಟಾಗಿ ಗ್ರೋತ್ ಇರುತ್ತೆ. ಈ ಸುಬ್ಬಾಬುಳಲ್ಲಿ ನಾನು ವರ್ಷದಲ್ಲಿ 2 ಸರಿ ಮಾಡೋದು. ಒಂದು ಮೇ ಲಾಸ್ಟಲ್ಲಿ ಮಾಡೋದು. ಸೊ 100% ಕಟಿಂಗ್ ಮಾಡೋದು, ಏನು ಸಾಯಲ್ಲ, ಏನು ತೊಂದರೆ ಆಗಲ್ಲ. ಸೊ ಮೇಯಲ್ಲಿ ಮಾಡಿರೋದ 1 ತಿಂಗಳ ನಂತರ ಇಷ್ಟು ಉದ್ದ ಆಗಿರುತ್ತೆ. ಸೊ ಆಗಸ್ಟಲ್ಲಿ ಇನ್ನೂ ಸರಿ ಮಾಡಬೇಕಾಗುತ್ತೆ. ಸೊ ಆವಾಗ ಬೇಸಿಗೆಯಲ್ಲಿ ಬರುವಾಗ ಅಕ್ಟೋಬರ್ ನಂತರ ಶೇಡ್ ಮತ್ತೆ ರಿಕವರ್ ಆಗಿರುತ್ತೆ. ಆದರೆ ಸಿಲ್ವರ್ ಓಕಲ್ಲಿ ಮಾಡಬಾರ್ದು. ಸಿಲ್ವರ್ ಓಕಲ್ಲಿ ವರ್ಷಕ್ಕೆ 1 ಸರಿ ಮಾಡುವಾಗ ನಾನು ಯೂಶ್ವಲಿ 2 ವರ್ಷಕ್ಕೊಮ್ಮೆ ಮಾಡ್ತಾಯಿದ್ದು, ಅಷ್ಟು ಬೇಗ ಬೆಳೆಯಲ್ಲ. ಸೊ ಮೇಯಲ್ಲಿ ಮಾಡುವಾಗ ಒಂದು 40-50% ಶೇಡು ಇಟ್ಕೊಂಡೇ ಮಾಡೋದು. ಒಂದು ಶೇಡ್ ಇಟ್ಕೊಂಡು ಉಳಿದವ ಕಟ್ ಮಾಡೋದು. ನೆಕ್ಸ್ಟ್ ಇಯರಲ್ಲಿ ಅವಶ್ಯಕತೆ ಇದ್ದಾಗ ಮಾತ್ರ ಶೇಡ್ ಲೋಪಿಂಗ್ ಮಾಡೋದು, ಅಲ್ಲಂದರೆ ಹೆವಿ ಆಗುತ್ತೆ. ಒಂದು ಮರ ಸಾಯುತ್ತೆ, ಇನ್ನೊಂದು ಪೆಪ್ಪರು ಶೇಡು ಕಮ್ಮಿ ಆಗುತ್ತೆ.